ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಊರು ದೇವರು, ಮಾರಿಗುಡಿ ಕಷ್ಟ ಸುಖ ನೋಡೋ ದಣಿಗಳು, ಶ್ರೀ ವೀರಭದ್ರಯ್ಯನವರಿಗೆ ಈ ಮಾದಪ್ಪಣ್ಣ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನಮ್ಮನ್ನ ಪಂಚಾಯತಿಗೆ ತಂದು ನಿಲ್ಸಿದಿರಲ್ಲ, ಇದು ತಪ್ಪಲ್ವಾ ದಣಿಗಳೇ? ನೋಡಿದ್ದೀನಿ ಮಾದಪ್ಪಣ್ಣನ ಊಟ ಮಾಡುವಾಗ ಬಾಳೆ ಹಾಕ್ತೀನಿ, ಬದನೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಉಂಡಾದ್ಮೇಲೆ ಗೆಂಡೆ ಹಾಕ್ತೀನಿ ಅನ್ನೋ ಥರ ಮೊದಲೆಲ್ಲ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ದ. ಈಗ ಪಂಚಾಯತಿನಲ್ಲೇ ಭಾರಿ ಬಾಲ ಬಿಚ್ತಿದ್ದಾನೆ. ಹೆಂಗೂ ಅದ್ಮಿದಿರಲ್ಲ ದಣಿ, ಈಗ ಸರಿಯಾಗಿ ಅದನ್ಬಿಡಿ. ನನಗೂ ಅದೇ ಬೇಕಾಗಿರೋದು. ಸತ್ಯ ಗೊತ್ತಾದ್ಮೇಲೆ ಭಾರಿ ನಿವೃತ್ತಿದ್ದಾನೆ. ಒಂದು ಪಕ್ಷ ಇವನು ಊರು ಜನಕ್ಕೆ ಸತ್ಯ ಹೇಳಿದ್ರು ಕೂಡ ವೀರಭದ್ರಯ್ಯನವರು ಪಂಚಾಯತಿ ಕರೆದಿದ್ರಲ್ಲ, ಅದಕ್ಕೆ ಅವ್ರ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಿದ್ದಾನೆ ಅಂತ ಊರು ಜನನೇ ಅವನು ಕೂಗಿತಾರೆ. ಛೇ 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 ಮಾದಪ್ಪಣ್ಣ, ಸುಮ್ಮನೆ ಯಾಕೆ ನನ್ನ ಮೇಲೆ ತಪ್ಪು ತಿಳ್ಕೊತೀಯ? ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನ ಬಂದಿತ್ತು ಅಂದಂಗೆ ನಾನೇನು ನಿಮ್ಮ ಮೇಲೆ ಸುಮ್ಮನೆ ಆರೋಪ ಹೊರಿಸ್ತಿಲ್ಲ. ನಿನ್ನ ಮೇಲೆ ಬಂದಿರೋ ಆರೋಪ ಸುಳ್ಳಾದರೆ ಅದು ಕರ್ಗೆ ಹೋಗ್ಬಿಡುತ್ತಪ್ಪ. ಜನ ಎಲ್ಲ ಕೇಳ್ಕೊಂಡ್ರು ಅಂತ ಈ ಪಂಚಾಯತಿ ಸೇರ್ತಿದ್ದೀನಿ ಅಲ್ವೇಲ್ರಪ್ಪ? ಹೌದು 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 ಹೌದು. ನೋಡಿದ್ಯಾ, ಇಷ್ಟೇ ವಿಷಯ. ನಿಮ್ಮನೆಗೆ ಯಾರೋ ಅನಾಮದ ಹೇಳಿ ಬಂದು ಸೇರ್ಕೊಂಡಿದ್ದಾಳೆ ಅಂತ ಎಲ್ಲರ ಅಭಿಪ್ರಾಯ. ಈಗ ಜನರ ಅನುಮಾನ ಎಲ್ಲ ಹೋಗ್ಬೇಕು ಅಂದ್ರೆ ಮಾದಪ್ಪಣ್ಣನ ಮನೆ ಶೋಧ ಆಗ್ಬೇಕು. ಆ ಹೆಂಗಸೇನಾದ್ರೂ ನಿಮ್ಮ ಮನೇಲಿದ್ರೆ ಅವಳನ್ನ ಊರಿಂದ ಹೊರಗೆ ಅಟ್ಟಬೇಕು. ಇಷ್ಟೇ ವಿಷಯ, ಹೌದಲ್ವೇನ್ರಪ್ಪ? ಅಣ್ಣ, ಏನಣ್ಣ ಇದೆಲ್ಲ? ನಮ್ಮ ಮನೆ ಬಗ್ಗೆ ಜನ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ. ನಂಗೆ ಯಾಕೋ ಇದನ್ನೆಲ್ಲ ಕೇಳಿ ತುಂಬಾ ಭಯ ಆಗ್ತಾ ಇದೆ. ಇರವ್ವ, ಮಾವ ಅವರೇ ಎಲ್ಲ ನೋಡ್ಕೊತಾರೆ. ನೋಡ್ಬೇಕಿರೋದು ನಿನ್ ಮಾವ ಅಲ್ಲ ರಶ್ಮಿ, ನನ್ ಮಾವ ವೀರಭದ್ರಯ್ಯನವ್ರೆ. ನಾನು ಮಾತಾಡ್ಬೋದಾ? ಬಾರು, ಎಲ್ಲರ ಎದುರುಗಡೆ ಮಾವನ್ನ ಹೆಸರು ಕರೀತ್ಯಾ? ಏನಾಗೈತೆ ನಿಂಗೆ? ನೀವೆಲ್ಲ ಇದಕ್ ಶಾಕ್ ಆಗಿದ್ದೀರಾ? ಮಾರಿಗುಡಿ ಮಹಾಜನಗಳೇ, ನನ್ನ ತಂದೆಯವರಾದ ಶ್ರೀ ವೀರಭದ್ರಯ್ಯನವರು ಪಂಚಾಯತಿಗೆ ಬಂದ್ಮೇಲೆ ಈ ಬಂಧ, ಅನುಬಂಧ, ಸ್ನೇಹ, ಸಂಬಂಧ ಅನ್ನೋದನ್ನ ಯಾವ್ದನ್ನು ಇಟ್ಕೊಳ್ದೆ ಎಲ್ರೂ ಸಮಾನವಾಗಿ ನೋಡ್ತಿದಾರಲ್ವಾ? ಅದೇ ತರ ನಾನು ಮಾರಿಗುಡಿ ನಿವಾಸಿಯಾಗಿ ನನ್ನಪ್ಪ, ನನ್ನ ತಂದೆ, ನನ್ನ ಡ್ಯಾಡಿ, ನನ್ನ ಫಾದರು, ನನ್ನ ಅಬ್ಬಾಜಾನ್ ಅನ್ನೋ ಯಾವ ಸಂಬಂಧನೂ ಇಟ್ಕೊಳ್ದೆ ಯಜಮಾನ್ರು ಅನ್ನೋ ಥರ ಮಾತಾಡ್ಬಿಟ್ಟೆ. ನಾನೇನಾದ್ರೂ ತಪ್ಪು ಮಾಡೋದನ್ನ ಹೇಳಿ? ತಂದೆ ತಗನ ಮಗಳು ಕಣವ ನೀನು, ಕರೆಕ್ಟಾಗಿ ಹೇಳಿದ್ದು ಬಿಡವ ನೀನು. ಕಡಾಯಿ ಹಾಲ್ಗೆ ಕಡಾಯಷ್ಟೇ ಹೆಪ್ಪಾಕ್ಬೇಕು ಅನ್ನೋ ಥರ ಆಡ್ತಿದ್ದೀರಲ್ಲ ಎಲ್ಲರೂ. ನಿಮ್ಮ ಮಾತನ್ನು ಅವ್ರಿಗೆ ತಲುಪಿಸಿ, ಅವ್ರ ಮಾತನ್ನು ನಿಮಗೆ ತಲುಪಿಸಿ ಮಧ್ಯೆ ನ್ಯಾಯ ಮಾಡೋದಷ್ಟೇ ನನ್ನ ಕೆಲಸ. ಮಾದಪ್ಪಣ್ಣ ಮೂಲ ಮಾರಿಗುಡಿನವರೇ, ಅವರ ಹಿರೀಕರೆಲ್ಲ ಇಲ್ಲೇ ಇದ್ದವರು. ಇದುವರೆಗೂ ಅವ್ರ ಬಗ್ಗೆ ಆಗಲಿ, ಅವ್ರ ಮನೆಯವ್ರ ಬಗ್ಗೆ ಆಗಲಿ ಒಂದು ಕೆಟ್ಟ ಹೆಸರು ಬಂದಿಲ್ಲ, ಕೆಟ್ಟ ಮಾತು ಬಂದಿಲ್ಲ. ಆದರೆ ಈಗ ಬಂದಿರೋ ವಿಷಯ ಅಂದರೆ ಅವ್ರ ಮನೆಯಲ್ಲಿರೋ ಹೆಂಗಸಿನ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಸತ್ಯ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಪಂಚಾಯತಿ ಸೇರಿದ್ದೀವಿ. ಅದೇ ವಿಷಯ. ಮಾವ, ಹಂಗಂತ ದೇಶ ಕಾಯೋ ಸೈನಿಕನ ಮನೆ ಶೋಧ ಮಾಡೋದು ಅಂದ್ರೆ ಭೂಮತಾಯಿ ಒಪ್ಪ ಮಾತಾದು. ಭಂಗಿ ಕುಡಿಯೋರ್ಗೆ ಹಂಗೆ ಯಾರ್ದು ಅನ್ನೋಂಗೆ ತಪ್ಪು ಒಪ್ಪು ಅನ್ನೋದು ಗುಣ ನೋಡಿ ಬರೋದಿಲ್ಲ, ಜನ ನೋಡಿ ಬರುತ್ತೆ. ಮಾದಪ್ಪಣ್ಣನ ಮನೆ ಶೋಧ ಆಗಬೇಕು ಅನ್ನೋದು ಜನರ ತೀರ್ಪು.
ಒಂದು ಶಾರ್ತಿ ಶೋಧ ಅಂತ ಆಗೋಗ್ಲಿ ಮಾದಪ್ಪಣ್ಣನ ಮನೇಲಿ, ಆಗ ಹಾಲಿಗೆ ಹಾಲು, ನೀರಿಗೆ ನೀರು. ಏನ್ರಪ್ಪ? ಸಾಧ್ಯನೇ ಇಲ್ಲ. ಯಾರು ಇದಕ್ಕೆ ಒಪ್ಕೋಕೂಡ್ದು. ಮಾದಪ್ಪಣ್ಣನ ಮೇಲೆ ಅನುಮಾನ ಪಟ್ರೆ ಈ ನೆಲ, ಜಲ, ದೇಶ, ಭಾಷೆ ಮೇಲೆ ಅನುಮಾನ ಪಟ್ಟಂಗೆ. ಗಡಿ ಒಳಗೆ ಶತ್ರುನೆ ಬಿಟ್ಕೊಳ್ದಿರೋರು ಮಾರಿಗುಡಿ ಒಳಗೆ ಬಿಟ್ಕೋತಾರ? ಬಿಟ್ಕೊಂಡ್ರು ಮನೆ ಒಳಗಡೆ ಇಟ್ಕೋತಾರ? ಇಲ್ಲ, ನಾನಂತೂ ಒಪ್ಪಲ್ಲ. ನೀವ್ಯಾರು ಒಪ್ಕೋಬಾರ್ದು. ಶ್ರೀಮತಿ ಪಾರ್ವತಿ ಶಿವು ಅವರು, ಇದು ಬೆನ್ನುಜ್ಜಿ ಬೆಟ್ಟದಷ್ಟು ಪಾಪ ತೊಳ್ಕೊಳ್ಳೋ ವಿಷಯ ಅಲ್ಲ. ಪಂಚಾಯಿತಿ ಅಂತ ಸೇರಿದ ಮೇಲೆ ಊರು ಜನರ ಮಾತು ಕೇಳಲೇಬೇಕು. ಅದಕ್ಕೆ ಒಂದು ಕೆಲಸ ಮಾಡೋಣ. ಈ ಸಮಸ್ಯೆಯಿಂದ ಯಾರಿಗೂ ತೊಂದರೆ ಆಗಬಾರ್ದು. ಇವತ್ತಿನ ನ್ಯಾಯ ತೀರ್ಮಾನದಲ್ಲಿ ಯಾವ ಸಮಸ್ಯೆನೂ ಆಗಬಾರ್ದು ಅಂತ ನನ್ನ ಜಾಗವನ್ನು ಶಿವೋಗಿ ಬಿಟ್ಕೊಡ್ತಾ ಇದ್ದೀನಿ. ಅವನು ದೇವಿನೇ ಹೊತ್ತು ಊರು ಕಾಯೋ ಪುಣ್ಯಾತ್ಮ. ಇವತ್ತು ಅವನ ಬೆಳಕಲ್ಲಿ ನ್ಯಾಯ, ನೀತಿ, ಧರ್ಮ ಅನ್ನೋದು ಬೆಳಗಲಿ. ಇವತ್ತು ಈ ನ್ಯಾಯದ ಕುರ್ಚಿಯನ್ನು ನನ್ನ ಅಳಿಯ ಶಿವ ಬಿಟ್ಕೊಡ್ತಾ ಇದ್ದೀನಿ. ಮಾವ, ಕೈಲಾಸದಾಗಿರೋ ಜಾಗನ ಆ ಶಿವ ತುಂಬಕ್ಕೆ ಹೊರತು ಈ ಶಿವ ಅಲ್ಲ. ಬಿಡ್ತೋನಿ ಮಾವ, ಬಿಡ್ತೋನಿ. ಊರಿಗೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನೀನೇ ಕೂತ್ಕೋಬೇಕು. ಏನ್ರಪ್ಪ? ಮಾವ, ನ್ಯಾಯಸ್ಥಾನದಲ್ಲಿ ಶಿವನೇ ಕೂತಿರೋದ್ರಿಂದ ಗ್ರಾಮ ದೇವತೆ ಖುಷಿಯಿಂದ ಕುಣಿದಾಡ್ತಾರೆ. ಈಗ ಮಾದಪ್ಪನ ಮೇಲೆ ಆರೋಪ ಬಂದಿದೆ. ಮಾದಪ್ಪಣ್ಣನ ಮನೆ ಶೋಧ ಆಗಬೇಕು ಅನ್ನೋದು ಜನರ ನಿರ್ಧಾರ. ಆದರೆ ಶೋಧ ಆಗಬಾರ್ದು ಅಂತ ಕೆಲವು ಜನರ ಮನಸ್ಸಿನಲ್ಲಿದೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ಇವತ್ತು ಕೈ ಎತ್ತಿ ಮತ ಹಾಕೋದ್ರಿಂದ ನ್ಯಾಯ ತೀರ್ಮಾನವನ್ನು ಮಾಡೋಣ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ